ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಬೆಳಗ್ಗೆನೇ ಎದ್ದು ಭೂಮಿ ಸ್ನಾನ ಮಾಡಿ ದೇವ್ರ ಹತ್ರ ಬೇಡ್ಕೋತಾ ಇದ್ದಾಳೆ. ಮತ್ತು ಎಲ್ಲದರಲ್ಲೂ ಒಳ್ಳೇದು ಕೊಡು, ಕಾನ್ಸ್ಟೇಬಲ್ ಆಗೋಕ್ಕೆ ನನಗೆ ಎಲ್ಲ ಥರ ಶಕ್ತಿ ಕೊಡು, ನನ್ನ ಎಕ್ಸಾಮಲ್ಲಿ ಪಾಸ್ ಮಾಡು, ನಾನು ಆ ಸೂಟ್ ಹಾಕೊಂಡು ಬಂದು ನಿನ್ನ ಮುಂದೆ ಕೈ ಮುಗಿಬೇಕು, ಮತ್ತು ಅಜಿತನೇ ಸಾಹೇಬ್ರೇ ನನಗೆ ಗಂಡ ಆಗಿರಬೇಕು ಅಂತ ಇವಳು ಕೇಳ್ಕೊತಾ ಇದ್ದಾಳೆ. ಇವನು ಅಜಿತ ಈ ಕಡೆ ಎದ್ದುಬಿಟ್ಟು ನೋಡ್ತಾನೆ, ಎಲ್ಲೂ ಇಲ್ಲ ಭೂಮಿ. ಹುಡ್ಕಾಡ್ತಾನೆ, ಬಾತ್ರೂಮ್ ಎಲ್ಲ ನೋಡ್ತಾನೆ, ಎಲ್ಲೂ ಇಲ್ಲ. ಎಲ್ಲಿಗೆ ಹೋದ್ಲು ಭೂಮಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಬರ್ತಾ ಇರ್ತಾನೆ ಕೆಳಗಡೆಗೆ. ಆವಾಗ ಇವಳು ದೇವ್ರ ಹತ್ರ ಕೇಳ್ಕೊತಾ ಕೂತಿರ್ತಾಳೆ. ಅದನ್ನು ಅವರಪ್ಪ ಶ್ರವಣ್ ನೋಡ್ತಾನೆ. ನೋಡಿಬಿಟ್ಟು ಅವನೊಂದು ಲೋಟ, ಅವಳಿಗೊಂದು ಲೋಟ, ಇವನಿಗೊಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತಾನೆ. ಬಂದುಬಿಟ್ಟು ಯಾಕೆ ದೊಡ್ಡ ಸಾಹೇಬ್ರೆ ಇಷ್ಟು ಬೇಗ ಎದ್ದಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಮಗಳು ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡುವಾಗ ಅಪ್ಪ ಆದವರು ಮಲ್ಕೊಳ್ಳೋಕ್ಕಾಗುತ್ತಾ, ಅದಕ್ಕೇ ಎದ್ದು ನಿನಗೂ ಒಂದು ಲೋಟ ಕಾಫಿ, ನನಗೂ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಮೇಲೆ ಮಣೆ ಹಾಕ್ಕೊಂಡು ಅವಳು ಎದುರು ಬದ್ರು ಕೂತ್ಕೊಂಡು ಇಬ್ಬರು ಕಾಫಿ ಕುಡಿತಿರ್ತಾರೆ. ಇವನು ಅಜಿತ ಬಂದ್ಬಿಟ್ಟು ಅದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಿದ್ದಾಳೆ, ಮತ್ತು ಮಾವ ಎದ್ದು ಅಲ್ಲಿ ಅವಳಿಗೆ ಕಾಫಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಅಪ್ಪ ಮಗಳು ಅಂಡರ್ಸ್ಟ್ಯಾಂಡಿಂಗು ಹೇಗಿದೆ ನೋಡಿ. ಆಮೇಲೆ ಮಾತುಕತೆ ಆಡಿಕೊಂಡು ಚೆನ್ನಾಗಿ, ನೀನು ಕಾನ್ಸ್ಟೇಬಲ್ ಕೆಲಸ ಸಿಕ್ಕುತ್ತೆ, ನೀನು ಪಾಸಾಗಿಯೇ ಆಗ್ತೀಯಾ, ಚೆನ್ನಾಗಿ ಮಾಡ್ತಾಯಿದ್ದೀಯಾ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಈ ಕಡೆ ಬಂದು ಇವಳು ಅಜಿತ್ ಚಿಕ್ಕಮ್ಮ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ. ಚಿಕ್ಕಮ್ಮ ಅಂತೀನಿ, ಸಾರಿ, ಅತ್ತೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ. ಹೇಗಾದರೂ ಮಾಡಿ ಶಾರದನ್ನು ಸಾಯಿಸಿಬಿಟ್ರೆ ಮತ್ತು ಇನ್ನೇನು ವಿಟ್ನೆಸ್ ಇರಲ್ಲ, ನಾನು ಆರಾಮಾಗಿರ್ಬೋದು ಅಂತ ಅವಳು ಭಾವನೆ ಆಗಿರುತ್ತೆ. ಹಾಗಾಗಿ ಒಬ್ಬ ರೌಡಿನ ಕರೆಸ್ಬಿಟ್ಟು ಅವನಿಗೆ ಡೀಲ್ ಕೊಡ್ತಿರ್ತಾಳೆ. ಮತ್ತು ಶಾರದನ್ನು ಸಾಯಿಸಿಬಿಡು, ಅವಳನ್ನು ಬದುಕಿಸ್ಬೇಡ ಅಂತೇಳ್ಬಿಟ್ಟು. ಇವನು ಶ್ರವಣ್ ಮತ್ತು ಶಾರದಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಂಜೆಕ್ಷನ್ ಚುಚ್ಚಿಬಿಟ್ರೆ ಸತ್ತೋಗ್ಬಿಡ್ತಾಳೆ ಅಂತ ಅವಳು ಮನಸ್ಸಲ್ಲಿ ಅವನು ಹೇಳೋದನ್ನು ಆ ಥರ ಅನ್ಕೋತಾಳೆ. ಹಂಗಾಗಿ ತಕ್ಷಣಕ್ಕೆ ಪ್ಲ್ಯಾನ್ ಚೆನ್ನಾಗಿದೆ, ಸೂಪರ್ ಪ್ಲ್ಯಾನು, ಇದೇ ಥರ ಮಾಡು ಅಂತ ಹೇಳ್ತಾಳೆ. ಆಯಿತು ಮೇಡಮ್, ಈ ಥರನೇ ಮಾಡ್ತೀನಿ, ನಾನು ಬಾಂಬೆಯಿಂದ ರೌಡಿ ಕರೆಸ್ತಾ ಇದ್ದೀನಿ, ಹಂಗಾಗಿ ಒಂದು ಸ್ವಲ್ಪ ಡಿಲೇ ಆಗುತ್ತಷ್ಟೇ, ಇದೇ ಥರ ಮಾಡಿ ಇಂಜೆಕ್ಷನ್ ಚುಚ್ಚಿದ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾನೆ. ಸರಿ ಹಂಗೆ ಮಾಡು ಅಂತೇಳ್ಬಿಟ್ಟು ಅವಳ ಅಕೌಂಟಿಂದ ಅವನ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ತೋರಿಸ್ತಾಳೆ. ಅವನು ಖುಷಿಯಾಗಿ ಆಯಿತು ಮೇಡಮ್, ಕೆಲಸ ಆದಮೇಲೆ ಭೇಟಿ ಮಾಡ್ತೀನಿ ಅಂತ ಹೋಗ್ತಾನೆ. ಆಮೇಲೆ ಈ ಶ್ರವಣ ಮತ್ತು ಶಾರದಾ ನಡ್ಕೊಂಡು ಹೋಗ್ತಾ ಇರ್ತಾರೆ ಮಾತಾಡಿಕೊಂಡು. ರೌಡಿಗಳು ಬಂದಂಗೆ ಬಂದು ಚುಚ್ಚು ಹೋಗೋದು ಈ ಥರ ಎಲ್ಲ ಆಗುತ್ತೆ. ಆಮೇಲೆ ಅವು ಮನೆಯವ್ರನ್ನೆಲ್ಲ ಕರಿತಾನೆ ಅಜಿತ್ತು. ಎಲ್ಲರೂ ಓಡ್ ಬನ್ನಿ ಅಂತ ನಿಶ್ಚಿಕೇತನ್ ಎಲ್ಲರನ್ನೂ ಕರಿತಾನೆ. ಎಲ್ಲರೂ ಓಡ್ ಬರ್ತಾರೆ. ಓಡ್ ಬಂದು ಏನಾಯಿತು ಅಂತ ನೋಡ್ತಾ ಇರ್ತಾರೆ. ಏನೂ ಗೊತ್ತಾಗೋದೇ ಇಲ್ಲ, ಯಾರೋ ಓಡೋದ್ರು, ಇಲ್ಲಿ ಗೊತ್ತಾಗಲೇ ಇಲ್ಲ ಅವ್ರು ಯಾರು ಅಂತನೂ ಅಂತೇಳಿ. ಆಮೇಲೆ ಅಜಿತ್ತು ಸರಿ ಕೇಳ್ತಾನೆ, ಏನು ಮಾವ ಅದು, ಯಾರು ಓಡೋಗಿದ್ದು ಅಂತ. ಯಾರೂ ಗೊತ್ತಾಗಲಿಲ್ಲ, ಓಡೋಗ್ಬಿಟ್ರು ಅಂತ ಹೇಳ್ತಾನೆ. ಆವಾಗ ಇವಳಿಗೆ ಪ್ರಜ್ಞೆನೇ ಇರಲ್ಲ. ನೋಡ್ತಾನೆ ಅಲ್ಲೇ ಡಾಕ್ಟ್ರು, ಡಾಕ್ಟ್ರು ಆಗಿದ್ದ ಅವನು ಎಲ್ಲ ನೋಡ್ತಾನೆ. ಇವಳು ಫುಲ್ಲು ಪ್ರಜ್ಞೆನೇ ತಪ್ಪೋಗ್ಬಿಟ್ಟಿರ್ತಾಳೆ. ಏನಾಗಿದೆ ಅಂತ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಂತೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಳ್ತಾ ಇರ್ತಾರೆ. ಆವಾಗ ಇವಳು ಯಾರು ಈ ಥರ ಈಗಲೂ ಶಾರದತ್ತೆನ ಅಂಥವ್ರು ಯಾರು, ಈ ಥರ ಮಾಡೋಕ್ಕೆ ಏನು ಕಾರಣ ಅಂಥೇಳಿ ಎಲ್ಲರೂ ಬಂದು ಹಿಡ್ಕೊಂಡು ಅವಳಿಗೆ ಗಾಳಿ ಬೀಸೋದು, ನೀರು ಕುಡಿಸೋದು ಎಲ್ಲ ಮಾಡ್ತಿರ್ತಾರೆ. ಆದರೆ ಏನೂ ಉಪಯೋಗಕ್ಕೆ ಬರೋಲ್ಲ, ಪ್ರಜ್ಞೆನೇ ಬಂದಿರಲ್ಲ ಇನ್ನು. ಅಷ್ಟು ಸುಸ್ತಾಗಿಬಿಟ್ಟಿರ್ತಾಳೆ ಅವಳು. ಫಸ್ಟೇ ವೀಕ್ ಇರೋದ್ರಿಂದ ಅವಳಿಗೆ ತಡ್ಕೊಳ್ಳೋ ಶಕ್ತಿನೇ ಇರಲ್ಲ, ಬೇಗ ಅವಳು ಕಾನ್ಸೆನ್ಸ್ ಕಳ್ಕೊಂಡು ಬಿಡ್ತಾಳೆ. ಹಂಗಾಗಿ ಅವಳನ್ನೇ ಸುಧಾರಿಸ್ತಿರ್ತಾರೆ. ಏನಾಯಿತು ಅಯೋಮಯ. ತಕ್ಷಣಕ್ಕೆ ಏನಾಯಿತು ಯಾರಿಗೂ ಏನೂ ಗೊತ್ತೇ ಆಗಲ್ಲ. ಇಬ್ಬರು ನಡ್ಕೊಂಡು ಹೋಗ್ತಿದ್ದಾಗ ತಕ್ಷಣಕ್ಕೆ ಹಂಗಾಗ್ಬಿಟ್ರೆ ಏನಾಯಿತು ಅಂತಲೇ ಹೇಳೋಕ್ಕಾಗಲ್ಲ. ರೌಡಿಗಳಿಬ್ಬರು 3 ಜನ ಓಡೋಗಿದ್ದಂತೂ ಗೊತ್ತು. ಆಮೇಲೆ ಇಲ್ಲಿ ಡೀಲ್ ಕೊಟ್ಟಾಗಿದೆ ಅವನಿಗೆ. ಅವನು ಆಯಿತು ಮೇಡಮ್, ಇನ್ನು ನಾನು ಮುಗಿಸ್ಬಿಟ್ಟೇ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇವಳು ಫುಲ್ಲು ಖುಷಿ. ಅಂದರೆ
ಮನೆಗೆ ಹೋದ್ರೂ ಅವಳಿಗೆ ಅದೇ ಕಾಡ್ತಿರುತ್ತೆ. 25 ವರ್ಷದಲ್ಲಿ ಏನು ನಡೀತೋ ಆ ಸೀರೆನೇ ಬಂದಂಗೆ ಕಣ್ಣು ಮುಂದೆ, ಆ ಸೀರೆ ಉಟ್ಕೊಂಡಿದ್ದಂಗೆ, ಆ ಸೀರೆಲೇ ಸಾಯಿಸಿಸ್ದಂಗೆ, ಹಿಂಗೆಲ್ಲ ಕನಸು ಕಾಣ್ತಲೇ ಇರ್ತಾಳೆ ಇವಳು. ಫುಲ್ ಹುಟ್ಟು ಕ್ರಿಮಿನಲ್ಲು ಇವಳು ಮಗಳು ಇಬ್ಬರೂ ಕೂಡ ಕ್ರಿಮಿನಲ್ಲೇ. ಹೌದಾ ಅಮ್ಮ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾತೇ ಆಡಲ್ಲ. ತಪ್ಪಮ್ಮ, ಅದು ಮಾಡಬಾರ್ದು ಅಂತ ಹೇಳಲ್ಲ. ಹೌದಾ ಅಮ್ಮ, ಹಂಗಾಯ್ತಮ್ಮ ಹಿಂಗಾಯ್ತಮ್ಮ ಅಂತ ಸಪೋರ್ಟ್ ಮಾಡ್ತಾಳೆ ಇವಳು. ಈ ಕಡೆ ಬಂದು ದುಡ್ಡು ಹಾಕಿಬಿಟ್ಟು ಮೊಬೈಲ್ ತೋರಿಸ್ತಾಳೆ. ನಿನ್ನ ಅಕೌಂಟಿಗೆ ಇಷ್ಟು ದುಡ್ಡು ಬಂದಿದೆ ನೋಡು ಅಂತೇಳಿ. ಅವನು ಖುಷಿ ತಾಳಕ್ಕೆ ಆಗಲ್ಲ. ಹೌದಾ ಮೇಡಮ್, ನಮಸ್ಕಾರ ಮೇಡಮ್, ಒಳ್ಳೆಯದು ಮೇಡಮ್, ಕೆಲಸ ಮುಗಿಸಿ ನಿಮಗೆ ವಾಪಸ್ಸು ನಾನು ಕಾಲ್ ಮಾಡ್ತೀನಿ ಮೇಡಮ್ ಅಂತ ಹೇಳೆಲ್ಲ ಹೇಳ್ಕೊಂಡು ಕುಣಿದಾಡ್ಕೊಂಡು ಅವನು ಹೋಗ್ಬಿಡ್ತಾನೆ. ಆವಾಗ ಇವಳಿಗೆ ಮನೆಗೆ ಬರ್ತಾಳೆ. ಮನೆಗೆ ಬಂದು ಮಲಗಿದ್ರು ಇವಳಿಗೆ ಅದೇ ಕನಸು. ಎಲ್ಲಿ ನಾನು ಸಿಕ್ಕಾಕೋಗ್ಬಿಡ್ತೀನೋ, ಎಲ್ಲಿ ನನ್ನ ಹಿಡ್ದಾಕ್ಬಿಡ್ತಾರೋ, ಶಾರದಾ ಎಲ್ಲಿ ಹೇಳ್ಬಿಡ್ತಾಳೋ ಎಲ್ಲನೂ. ಅವಳಿಗೆ ಹೇಳ್ಬಿಟ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನನ್ನ ಮಗಳು ಮದುವೆ ಆಗೋವರೆಗೂ ಏನೂ ಹೇಳ್ಬಾರ್ದು ಅಂದ್ಕೊಂಡಿದ್ದೀನಿ. ಅಷ್ಟರೊಳಗೆ ಹೇಳ್ಬಿಟ್ರೆ ನನ್ನ ಮಗಳು ಮದುವೆನೇ ಆಗಲ್ಲ. ಹೀಗೆಲ್ಲ ಇವಳು ಥಿಂಕಿಂಗ್ ಮಾಡ್ತಿರ್ತಾಳೆ. ಅದಕ್ಕೋಸ್ಕರನೇ ಶಾರದನ ಸಾಯಿಸಬೇಕು ಅಂತ ಸುಪಾರಿ ಕೊಡ್ತಿದ್ದಾಳೆ. ಸಾಯಿಸೋದಂತೂ ಗ್ಯಾರಂಟಿ ಆಗಿಬಿಟ್ಟಿದೆ. ಇವಾಗ ದುಡ್ಡು ಹಾಕಾಗಿದೆ, ಸಾಯಿಸೋದಂತೂ ಆಗಿದೆ. ಈ ಕಡೆ ಅಜಿತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡ್ತಾನೆ, ರೂಮಲ್ಲಿ ಮಲಗೇ ಇಲ್ಲ. ಭೂಮಿ ಎಲ್ಲೋದ್ಲು ಅಂತೇಳಿ ಕತ್ಲೆಲ್ಲೇ ಎದ್ದು ನೋಡ್ತಾನೆ. ಆಮೇಲೆ ಲೈಟ್ ಹಾಕ್ಕೊಂಡು ಭೂಮಿ ಅಂತ ಬಾತ್ರೂಮ್ ಬಾಗಿಲು ತಟ್ಟಿದ್ರೂ ಇಲ್ಲ ಅವಳು. ಎಲ್ಲೋಗ್ಬಿಟ್ಲು, ಇಷ್ಟು ಬೇಗ ಎದ್ದೋಗಿದ್ದಾಳಲ್ಲ ಅಂತೇಳ್ಬಿಟ್ಟು ಕೆಳಗಡೆ ನೋಡಿಕೊಂಡು, ಆ ಬೇಲೆಲ್ಲ ನೋಡಿಕೊಂಡು ಕೆಳಗಡೆ ಬರ್ತಾ ಇರ್ತಾನೆ. ಆವಾಗ ಅವನಿಗೆ ಕೆಳಗಡೆ ಅವಳು ಪೂಜೆ ಮಾಡ್ತಿರೋದು ನೋಡ್ತಾಳೆ. ಆಮೇಲೆ ಅವ್ರ ಮಾವ ಅವಳು ಎಲ್ಲ ಕೂತ್ಕೊಂಡು ಮಾತುಕತೆ ಆಡೋದನ್ನೆಲ್ಲ ಕೇಳಿಸ್ಕೊಳ್ತಾನೆ. ಆಮೇಲೆ ಸರಿ ಇದ್ದಾಳಲ್ಲ ಅಂದ್ಕೊಂಡು ಫಸ್ಟು ಅವ್ಳು ಪ್ರೇಯರ್ ಮಾಡ್ಕೊಳ್ಳೋದನ್ನು ಕೇಳಿಸ್ಕೊತಾನೆ. ನನಗೆ ಕಾನ್ಸ್ಟೇಬಲ್ ಕೆಲಸನೇ ಸಿಗಬೇಕು, ಮತ್ತು ನನಗೆ ಸಾಹೇಬ್ರೇ ನನಗೆ ಗಂಡ ಆಗಿ ಬರಬೇಕು ಅಂತೆಲ್ಲ ಕೇಳ್ಕೊಂಡಿರ್ತಾಳೆ. ಅದೆಲ್ಲ ಓಕೆ ಆಗಿರುತ್ತೆ. ಇವಳು ಮಂಚದ ಮೇಲೆ ಕೂತ್ಕೊಂಡು ಭಯಪಡ್ತಾ ಇರ್ತಾಳೆ ಆ ಸೀರೆ ನೋಡಿಕೊಂಡು. ಅಷ್ಟೊತ್ತಿಗೆ ಮಗಳಲ್ಲಿ ಬರ್ತಾಳೆ. ಏನಮ್ಮ ಇದು, ಯಾಕಮ್ಮ ಹೆದರ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ಕಣೆ, ನನಗೆ 20 ವರ್ಷದ ಹಿಂದೆ ಶಾರದಾನೇ ಈ ಥರ ಮಾಡಿದ್ದೆ, ಅದು ಇವಾಗ ನನಗೆ ಕಾಡ್ತಾ ಇದೆ. ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾಳೋ, ನನ್ನ ನಿಜ ಹೇಳ್ಬಿಟ್ಟು ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ಬಿಡ್ತಾಳೋ, ನಿನ್ನ ಮದುವೆ ಆಗಲ್ವೋ ಅಂತ ಭಯ ಆಗಿದೆ ಕಣೆ ಅಂತ ಹೇಳ್ತಾಳೆ. ಆವಾಗ ಅವಳು ಹೌದಾ ಅಮ್ಮ, ಹಿಂಗೆಲ್ಲ ಆಗಿತ್ತಾ, ಹೌದಾ ಶಾರದಾ ಚಿಕ್ಕಮ್ಮ ಈ ಥರ ಎಲ್ಲ ಹೇಳ್ತಾರಾ, ಸರಿಯಾಗಿದ್ದಾರ ಅವರು ಅಂತ ಎಲ್ಲ ಕೇಳ್ತಾಳೆ. ಹ್ಞೂ ಕಣೆ, ಅವಳು ಸರಿಯಾಗ್ತಿದ್ದಾಳೆ, ಅವಳು ಸರಿಯಾಗ್ದಂಗೆ ಏನಾರ ಒಂದು ಮಾಡಬೇಕು, ನಾನೇ ಪ್ಲ್ಯಾನ್ ಮಾಡ್ತೀನಿ, ನೀನೇನು ಹೆದರಬೇಡ, ಸುಮ್ಮನಿರು, ಮದುವೆ ಆರಾಮಾಗಂಗೆ ಏನಾರ ಒಂದು ಮಾಡ್ತೀನಿ, ಸುಮ್ಮನಿರು ಅಂತ ಹೇಳ್ತಾಳೆ. ಸರಿ ಅಮ್ಮ, ಅದೇನು ಮಾಡ್ತೀಯೋ ಮಾಡು, ಎಲ್ಲಾರ ನಿಜ ಹೇಳ್ಬಿಟ್ರೆ ನಂದು ಮದುವೆ ನಿಂತೋಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.